ಹಲೋ ಮೇಡಮ್, ಅವ್ರು ಪುನೀತ್ ಅವ್ರು ಮಾತಾಡ್ತಾ ಇದ್ದೀರಾ? ಮಾತಾಡಿ. ಹಲೋ ಹಲೋ ಮೇಡಮ್. ಸರ್, ನಮಸ್ಕಾರ. ನಮಸ್ತೆ ಮ್ಯಾಮ್, ಹೇಳಿ. ಸರ್, ಅದು ಐಡಿಎಫ್ಸಿ ನಲ್ಲಿ ಸ್ಮಾರ್ಟ್ ಮೊಬೈಲ್ ತಗೊಂಡಿದ್ರಿ ಅಲ್ವಾ? ಅದ್ರದ್ದು ಆಫರ್ ಅಲ್ಲಿ ನೀವು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಸರ್? ಯಾಕೆ ಅದಿನ್ನು ಕ್ಲೋಸ್ ಮಾಡಿಲ್ಲ ನೀವು? ಆಫರ್ ಅಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ವಿ ಮ್ಯಾಮ್. 1500 ಕಟ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ರಿ ಅಲ್ವಾ? ಹೌದೌದು ಮ್ಯಾಮ್. ಸರ್, ಅದು ಯಾಕೆ ಕ್ಲೋಸ್ ಮಾಡ್ಕೊಟ್ಟಿಲ್ಲ ಇನ್ನು? ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು ಮ್ಯಾಮ್. ಹೆಲ್ತ್ ಇಶ್ಯೂಸ್ ಆಗಿ ಹಾಸ್ಪಿಟ್ಲು ಮನೆ ಜೀವನ ಪೂರ್ತಿ ಅದೇ ಆಗ್ಬಿಟ್ಟಿದೆ ಮ್ಯಾಮ್. 3 months ಇಂದ ಲಾಸ್ಟ್ ಮ್ಯಾಮ್ 3 months ಮ್ಯಾಮ್. ನೀವು ಸಾರಿ ಮ್ಯಾಮ್, ನಿಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ಪಲ್ಲವಿ ಅಂತ. ಪಲ್ಲವಿ ಅವರೇ, ಏನಾಗಿದೆ ಅಂತಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ಹಾಸ್ಪಿಟ್ಲು ಮನೆ ಅಂತ ಓಡಾಡೋ ತರ ಆಗ್ಬಿಟ್ಟಿದೆ. ಇದು ಬ್ರಾಂಚ್ ಯಾವ್ದು ಬರುತ್ತೆ ನಿಮ್ದು? ಏನ್ ಸರ್? ಬ್ರಾಂಚ್ ಮ್ಯಾಮ್. ಬ್ರಾಂಚ್ ಆಫೀಸಾ? ಹಾ, 1 ನಿಮಿಷ. ಕೋರಮಂಗ್ಲ ಸರ್. ಮೇಡಮ್, ಏನು ಹಂದಿ ಕಚ್ಚಿದೆ ಅಂತ ಹಾಸ್ಪಿಟಲ್ ಹೋಗಿದ್ದಾರೆ ಅಂತ. ಹೌದಾ? ಇದು ಆಕ್ಚುಲಿ ಏನಾಗಿದೆ ಅಂದ್ರೆ ಮ್ಯಾಮ್, ರೇಪಿಸ್ಟ್ ಯಾವ್ದೋ ಒಂದು ಇದು ಬರುತ್ತಲ್ಲ ಮ್ಯಾಮ್, ಕಾಯಿಲೆ. ನಾಯಿ ಕಚ್ಚಿದ್ರೆ ಅದೇ ತರ ಇದು ಯಾವ್ದೋ ಹಂದಿ ಸಾಗಾಣಿಕೆ ಮಾಡೋದು ನಾವು. ನೋಡಿದ್ರೆ ಅದು ಕಚ್ಚಿ ಯಾವ್ದೋ ಹೊಸ ವೈರಸ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಮ್ಯಾಮ್. ವಾಯ್ಸ್ ಎಲ್ಲ ಚೇಂಜ್ ಆಗಿ ಹಾಸ್ಪಿಟ್ಲ್ ಮನೆ ಕೆಲವೊಂದ್ ಟೈಮಲ್ಲಿ ಉಸಿರಾಡಕ್ಕೆ ಆಗಲ್ಲ, ಆ ತರ ಆಗ್ಬಿಡುತ್ತೆ ಮ್ಯಾಮ್. ಉಸು ಹಂಗೆ ಕಟ್ಕೊಂಡ್ಬಿಡುತ್ತೆ. ಸಮಸ್ಯೆ ಬೇರೆ ಆಗೈತೆ. ಸರ್, ಅದು ಬಂದು ನೀವು ಬ್ರಾಂಚ್ ಆಫೀಸ್ಗೆ ಬಂದು ಅಲ್ಲಿ ಮ್ಯಾನೇಜರ್ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅದ್ರ ಬಗ್ಗೆ ಮಾತಾಡಿ. ಮ್ಯಾಮ್, ಆದ್ರೆ ಒಂದ್ 200 ರೂಪಾಯಿ ಫೋನ್ ಪೇ ಮಾಡಿ ಮ್ಯಾಮ್. ನಾನೇನಕ್ ಮಾಡ್ಲಿ ಮ್ಯಾಮ್? ಪ್ಲೀಸ್ ಮ್ಯಾಮ್. ನೀವೇ ನನ್ನ ಸಂಬಂಧಿಕರ ಸರ್, ಸ್ವಲ್ಪ ನೀವು ನನ್ ಸೀರಿಯಸ್ ಆಗಿ ಮಾತಾಡೋ. ಮ್ಯಾಮ್ ಇಲ್ಲ ಮ್ಯಾಮ್, ನೀವು ಪಲ್ಲವಿ ಅವರೇ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಸ್ಕ್ಯಾನರ್ ಕಳಿಸ್ತೀನಿ, ಎಲ್ಲಾ ಹತ್ರನು ಬಂದ್ಬಿಟ್ಟು ಅಮೌಂಟ್ಗೆ ಇದ್ ಮಾಡ್ತಾ ಇದೀನಿ. ದಯವಿಟ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಪಲ್ಲವಿ ಅವರೇ, ನಿಮ್ ಕೈ ಮುಗಿತೀನಿ ಮ್ಯಾಮ್. ಅಲ್ಲ ಪಲ್ಲವಿ ಅವರೇ ಪ್ಲೀಸ್ ಹಂಗ್ ಮಾಡ್ಬೇಡಿ. ಕಳಿಸಿ, ನಾ ಸ್ಟೇಷನ್ಗೆ ಕಳಿಸ್ಕೊಡ್ತೀನಿ ಸರ್. ಈ ತರ ಪ್ರಾಬ್ಲಮ್ ಇದಾರೆ ಅಂತ ಇಲ್ಲ, ಸ್ಟೇಷನ್ ಅವ್ರು ಕೊಡೋ ದುಡ್ಡು ಬೇಡ ನನ್ಗೆ ಪಲ್ಲವಿ ಅವರೇ. ಅವ್ರು ಬೇರೆ ತರ ದುಡ್ಡು ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಪಲ್ಲವಿ ಅವರೇ. ನಾನು ಕಾಮಿಡಿ ಮಾಡಕ್ಕೆ ನಾನು ಕಾಲ್ ಮಾಡ್ಲಿಲ್ಲ ಸರ್, ಓಕೆನಾ? ನಗ್ತಾ ಇದ್ರ ಮತ್ತೆ? ನಾ ಎಲ್ಲಿ ನಗ್ತಿದ್ದೀನಿ? ನೀವ್ ನಗ್ತೀರಿ, ನನಗ್ ಕಾಣಿಸ್ತು ಮ್ಯಾಮ್. ನನ್ಗೆ ನಿಜವಾಗ್ಲೂ ಕಾಣಿಸ್ತು. ನೀವು ತುಂಬಾ ಅಲ್ಲ, ನಿಜವಾಗ್ಲೂ ಪಲ್ಲವಿ ಅವರೇ, ನೀವು ನಗ್ತಾ ಸಕ್ಕತ್ತಾಗಿ ಕಾಣಿಸ್ತೀರಾ ನೀವು. ಸರ್, ಸುಮ್ಮನೆ ನೀವು ಕಾಮಿಡಿ ಮಾಡಬೇಡಿ ಸರ್, ಓಕೆನಾ? ಇಲ್ಲ, ನೀವು ನಿಜವಾಗ್ಲೂ ಸೀರಿಯಸ್ ಆಗಿದ್ದೀರಾ? ಕಾಮಿಡಿ ಮಾಡ್ತಾ ಇದ್ದೀನಾ ಹೇಳಿ? ಆರ್ ಯು ಕಾಮಿಡಿ ಮೀ? ಕಾಮಿಡಿ ಮಾಡೋದಕ್ಕೆ ಪಲ್ಲವಿ ಮ್ಯಾಮ್, ನೀವು ದುಡ್ಡು ಕಟ್ಕೊಡಿ. ಪಲ್ಲವಿ ಮ್ಯಾಮ್, ಖಂಡಿತವಾಗ್ಲೂ ಕಳಿಸ್ತೀನಿ ಮ್ಯಾಮ್. ಅಲ್ಲ, ನೀವು ಕೋಪ ಮಾಡ್ಕೊಂಡ್ರ? ನಿಜ ಹೇಳಿ. ಕೋಪದಲ್ಲೇ ಮಾತಾಡ್ತಿರೋದು ಈಗ. ನಾನೇನ್ ನಗಾಡ್ತಾ ಇಲ್ಲ. ನೀವೇ ನನ್ನ ಅತ್ತೆ ಮಗ ಅಲ್ಲ, ನಿಮ್ಮ ಹತ್ರ ನಗಾಡ್ಕೊಂಡು. ಮ್ಯಾಮ್ ಇಲ್ಲ ಮ್ಯಾಮ್, ನೀವು ಕೋಪ ಮಾಡ್ಕೊಂಡಾಗ್ಲೂ ಇಷ್ಟು ಸಕ್ಕರ ಕಾಣಿಸ್ತಿರಲ್ಲ, ಹೇಗೆ ಮ್ಯಾಮ್? ಸುಮ್ಮನೆ ನೀವು ಇರಿಟೇಟ್ ಮಾಡಬೇಡಿ. ಹಂದಿ ಕಚ್ಚೈತೆ, ಹಂದಿ ಕಟ್ಟಾಗ ಪಕ್ಕ ನಿಂತವ್ರೆ. ನೀವೇನೇನ್ ಮಾತಾಡ್ತೀರೋ ಮಾತಾಡಿ, ನಾನು ಕಳಿಸ್ಕೊಡ್ತೀನಿ. ಮಾತಾಡಿ, ಎಷ್ಟೊತ್ತು ಮಾತಾಡ್ತೀರೋ ಮಾತಾಡಿ. ರೆಕಾರ್ಡಿಂಗ್ ಬಿದ್ದಿಲ್ಲ ಮ್ಯಾಮ್, ಅದು ರೆಕಾರ್ಡಿಂಗ್ ಬೀಳ್ಬೇಕಲ್ಲ ಮ್ಯಾಮ್. ನಿಮ್ ಸೌಂದರ್ಯ ಇದೆ ಅಲ್ವಾ ರೆಕಾರ್ಡಿಂಗ್? ಮ್ಯಾಮ್ ಮಾತಾಡಿ. ಹೌದು ಮ್ಯಾಮ್. ಇವಾಗ ಮ್ಯಾಮ್ ಹೌದು ಮ್ಯಾಮ್, ನೀವು ನಗ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತಂದ್ರೆ ಅದು ತಪ್ಪಾ ಮ್ಯಾಮ್? ಹೇಳಿ, ಇದು ತಪ್ಪು ಅಂತಂದ್ರೆ. ತುಂಬಾ ಕೆಮ್ತಾ ಇದ್ರೆ ಏನಾಯ್ತು ಪುನೀತ್ ಅವ್ರೆ? ಇಬ್ರು ಸೇರ್ಕೊಂಡು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಪುನೀತ್ ಅವ್ರೆ, ಯಾಕೆ ಕೆಮ್ತಾ ಇದ್ದೀರಾ? ಏನಾಯ್ತು? ಹಂದಿ ಜಾಸ್ತಿ ಜೋರ ಕಚ್ಚಿದ್ಯಾ? ಮ್ಯಾಮ್, ನಿಮ್ಗೋಸ್ಕರ ಒಂದು ಹಾಡು ಹೇಳ ಮ್ಯಾಮ್. ಸರ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಒಬ್ರು ಬಂದು ಒಂದು ಮಾತು ಅಂತ ಹೇಳಿದ್ರೆ ಮರ್ಯಾದೆ ಉಳಿಸ್ಕೊಳ್ಳಿ. ನಾನು ಆಮೇಲೆ ಬೇರೆ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮ್ಯಾಮ್, ನೀವೇನೇ ಮಾತಾಡಿದ್ರು ಚೆನ್ನಾಗಿರುತ್ತೆ ಮ್ಯಾಮ್. ಕಟ್ಟಿ ಅಂತ ಹಾಳಾಗಿ ಹೋಗು, ನನಗೇನಂತೆ ಮುಚ್ಕೊಂಡಿಕ್ಕು. ಕೆಟ್ಟ ಮಾತು ಮಾತಾಡ್ತಿರಲ್ಲ ಮ್ಯಾಮ್. ಮತ್ತೆ ನೋಡ್ರ ನೀವು ನೋಡಿ ಕೆಟ್ಟ ಮಾತು ಮಾತಾಡ್ತೀರಾ ನೀವು. ಇಷ್ಟು ನಿಮ್ಮನ್ನ ಹೊಗಳಿದ್ರು ನೀವು ಕೆಟ್ಟ ಮಾತು ಮಾತಾಡ್ತೀರಾ. ಓವರಾಗಿ ಮಾತಾಡ್ತಾ ಇದೆಯಾ? ಮತ್ತೆ ತಮಿಳವರ ಮ್ಯಾಮ್ ನೀವು? ತಮಿಳವರು ಕನ್ನಡದವರು ನೀವು ಬೇಕಾಗಿಲ್ಲ ಅಲ್ಲ? ಅದು ಹಿಂದಿಯವರ ಮ್ಯಾಮ್? ಸರ್, ಇವಾಗ ನಿಮ್ಗೆ ಹಂದಿ ಪುನೀತ್ ಅವ್ರೆ ಹಂದಿ ಕಚ್ಚಿದ್ಯಲ್ಲ, ಇವಾಗ ಹಂದಿ ಎಲ್ಲಿದೆ? ಹಂದಿ ಎಲ್ಲಿದೆ? ನೀನೇ ದೊಡ್ಡ ಹಂದಿ. ಹಲೋ ಸರ್, ಇಲ್ಲಿ ನೀವು ಫ್ಲೋಟಿಂಗ್ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ
ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸರ್. ಓಕೆನಾ, ನಾನು ಲೀಗಲ್ ಆಗಿ ಸ್ಟೇಷನ್ಗೆ ಮೂವ್ ಮಾಡ್ತೀನಿ. ಸ್ಟೇಷನ್ ಅಲ್ಲಿ ಬಂದು ಮ್ಯಾಮ್ ಸಾರಿ ಮ್ಯಾಮ್. ಸ್ಟೇಷನ್ ಹೋಗಕ್ಕೆ ಅಮೌಂಟ್, ಕಾಸು, ಪೆಟ್ರೋಲ್, ಇದು ಆಟೋಗೆ ಅವ್ರನ್ನೇ ಕಳಿಸ್ಕೊಡ್ತೀನಿ ಬಿಡಿ, ನೀವ್ ಇರೋ ಹತ್ರ. ನನಗೇನ್ ಟ್ರೇಸಿಂಗ್ ಮಾಡೋ ವಿಷಯ ಅಲ್ಲ. ಮನೆ ಅಡ್ರೆಸ್ ಗೊತ್ತಾ ಮ್ಯಾಮ್? ಮನೆ ಅಡ್ರೆಸ್ ಎಲ್ಲ ಗೊತ್ತಿದೆ. ಹೌದಾ? ನೀವು ಕೋಪ ಮಾಡ್ಕೋಬೇಡಿ. ನೀವು ಇಲ್ಲ, ನೀವು ಇಲ್ಲಿ ನೋಡಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಯಾವಾಗ್ಲೂ ಆರಾಮಾಗಿರ್ಬೇಕು. ನಿಮ್ಮ ಖುಷಿನ ಬಯಸುವಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಾನು ಪುನೀತ್ ಮ್ಯಾಮ್. ಮೇಡಮ್ ಊಟ ಏನ್ ತಿಂದ್ರಿ? ನೋಡಿ ಸ್ವಾಮಿ ಮೂಡಿನ ವಚ್ಚರ ಸ್ವಾಮಿ ಅವರೇ ಕೆಮ್ಮಿಡವ್ರು, ಇವ್ರು ಕನ್ಫರ್ಮ್ ಆಗಿ ಕೆಮ್ಮಿಡವ್ರೆ. ಏನಕ್ಕೆ Are you comedy me?